ಅಕಾರ್ಡಿಂಗ್ ಟು ಇವ್ರ ಪ್ರಕಾರ ಏನು ಎಲಿಮೆಂಟ್ಸ್ ಅನ್ನೋದನ್ನ ಯಾವ ರೀತಿ ಡಿಫೈನ್ ಮಾಡಿದ್ರು ಅಂದ್ರೆ, ಈ ಡಿಫೈನ್ ಅನ್ ಎಲಿಮೆಂಟ್ ಆಸ್ ಎ ಬೇಸಿಕ್ ಫಾರ್ಮ್ ಆಫ್ ಮ್ಯಾಟರ್ ಅಂತ ಇವರು ಡಿಫೈನ್ ಮಾಡ್ತಾರೆ. ಓಕೆನಾ, ಎಲಿಮೆಂಟ್ ಅನ್ನೋದು ಬೇಸಿಸ್ ಫಾರ್ಮ್ ಆಫ್ ಎಲಿಮೆಂಟ್ ಅಂತ. ಓಕೆನಾ, ಮ್ಯಾಟರ್ ಸಾರಿ ಎಲಿಮೆಂಟ್ ಅನ್ನ, ಈ ಎಲಿಮೆಂಟ್ ಅನ್ನೋದು ಬೇಸಿಸ್ ಫಾರ್ಮ್ ಆಫ್ ಮ್ಯಾಟರ್ ಅಂತ. ಓಕೆ, ಇಟ್ ಈಸ್ ಎ ಬೇಸಿಸ್ ಫಾರ್ಮ್ ಆಫ್ what matter, ಬೇಸಿಸ್ ಫಾರ್ಮ್ ಆಫ್ ಮ್ಯಾಟರ್ ಅಂತ ಇವರೇ ಹೇಳ್ತಾರೆ. ದಟ್ ಕೆನಾಟ್ ಬಿ ಬ್ರೇಕನ್ ಡೌನ್, ಇದು ಬ್ರೇಕನ್ ಡೌನ್ ಆಗಲ್ಲ ಇಂಟು ಸಿಂಪ್ಲಿಯರ್ ಸಬ್ಸ್ಟೆನ್ಸಸ್ ಆಗಿ, ಇದು ಬ್ರೇಕ್ ಆಗಲ್ಲ. ಓಕೆ, ಈ ಎಲಿಮೆಂಟ್ಸ್ ಅನ್ನೋದು ಬ್ರೇಕ್ ಆಗಲ್ಲ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ. ಓಕೆ, ಇಟ್ ಕೆನಾಟ್ ಬ್ರೋಕನ್ okay into simpler substances agi. okay na in okay by chemical ಒಂದು ಕೆಮಿಕಲ್ ರಿಯಾಕ್ಷನ್ ಆದ್ರೆ ಅಲ್ಲಿ ಈ ಮ್ಯಾಟರ್ ಅನ್ನೋದು ಓಕೆ ಈ ಎಲಿಮೆಂಟ್ಸ್ ಅನ್ನೋದು ಏನು ಬ್ರೋಕನ್ ಆಗಲ್ಲ ಇಂಟು ಸಿಂಪ್ಲಿಯರ್ ಸಬ್ಸ್ಟೆನ್ಸಸ್ ಆಗಿ ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇಂದ. ಓಕೆನಾ, ಇದು ಯಾರು ಹೇಳ್ತಾರೆ? ಆಂಟನಿ ಅವರು ಹೇಳ್ತಾರೆ. ಓಕೆನಾ, ದಿಸ್ ಇಸ್ ದ ಡೆಫಿನೇಷನ್ ಅಕಾರ್ಡಿಂಗ್ ಟು ಆಂಟನಿ ಪ್ರಕಾರ. ದಿಸ್ ಇಸ್ ದ ಡೆಫಿನೇಷನ್. ಓಕೆನಾ, ನೆಕ್ಸ್ಟ್ ಅವರು ಯಾವ ರೀತಿ ಎಲಿಮೆಂಟ್ಸ್ ನ ಕ್ಲಾಸಿಫೈ ಮಾಡಿದ್ರು ಅಂತ ನೋಡೋಣ. ಎಲಿಮೆಂಟ್ಸ್ ಅನ್ನೋದು 3 ಕ್ಲಾಸಿಫಿಕೇಶನ್ಸ್ ಮಾಡ್ತಾರೆ. ಫಸ್ಟ್ ಒನ್ ಇಸ್ ಮೆಟಲ್ಸ್, ಸೆಕೆಂಡ್ ಒನ್ ಇಸ್ ನಾನ್ ಮೆಟಲ್ಸ್, and third one is metalloids ಅಂತ ಹೇಳಿ. okay, first one is metals, non metals, metalloids. ಓಕೆನಾ, ಇದಕ್ಕೆ ಅಂತಾನೆ ಚಾಪ್ಟರ್ ಒಂದಿದೆ ಸಪರೇಟ್ ಆಗಿ. ಓಕೆನಾ, ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಮೆಟಲಾಯ್ಡ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಓಕೆ ಮುಂದೆ ಸೆಷನ್ಸ್ ಅಲ್ಲಿ ನಿಮ್ಗೆ ಇದಕ್ಕೆ ಚಾಪ್ಟರ್ ಸಪರೇಟ್ ಚಾಪ್ಟರ್ಸ್ ಅಂತಾನೆ ಇದೆ. ಫಸ್ಟ್ ನಿಮ್ಗೆ ಏನಿಲ್ಲ ಎಲಿಮೆಂಟ್ಸ್ ಅನ್ನೋದನ್ನ 3 ಡಿವಿಷನ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ ಅಕಾರ್ಡಿಂಗ್ ಟು ದ ಕೆಮಿಕಲ್ ಚೇಂಜಸ್ ಪ್ರಕಾರ. ಓಕೆನಾ, ಯಾವ್ಯಾವು ಅಂತ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್. ಓಕೆನಾ, ವಾಟ್ ಇಸ್ ದಿಸ್ ಮೆಟಲ್ಸ್, ಏನು ಇಲ್ಲಿ ಏನೇನ್ ಪ್ರಾಪರ್ಟೀಸ್ ನ ನಾವು ನೋಡ್ಬೋದು ಈ ಮೆಟಲ್ಸ್ ಅನ್ನೋದ್ರಲ್ಲಿ ಅಂತ ನೋಡೋಣ. ಓಕೆ, ಮೆಟಲ್ಸ್ ಓಕೆ ಮೆಟಲ್ಸ್ ಅಲ್ಲಿ ಏನೇನ್ ಪ್ರಾಪರ್ಟಿ ಇದೆ ಅಂದ್ರೆ, ಇದಕ್ಕೆ ಶೈನಿಂಗ್ ಅನ್ನೋದು ಇದೆ. ಮೆಟಲ್ಸ್ ಅನ್ನೋದಕ್ಕೆ ಶೈನಿಂಗ್ ಅನ್ನೋದಿದೆ. ಸೊ ಇದನ್ನ ಲಸ್ಟರ್ ಅಂತ ಹೇಳ್ತೀವಿ. It has a luster. Have a luster means shine. Shine ಅನ್ನೋದು ಇದೆ ಅಂತ. ಓಕೆ, ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಬಂದು ಇದು ಓಕೆ ದಿಸ್ ಹ್ಯಾವ್ ಸಿಲ್ವರಿ ಗ್ರೇ ಅಥವಾ ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಇಟ್ ಹ್ಯಾವ್ ಸಿಲ್ವರಿ ಗ್ರೇ ಆರ್ ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ. ಓಕೆನಾ, ಈ ಮೆಟಲ್ಸ್ ಅನ್ನೋದಕ್ಕೆ ಸಿಲ್ವರಿ ಗ್ರೇ ಅಥವಾ ಗೋಲ್ಡನ್ ಯೆಲ್ಲೋ ಅನ್ನೋದು ಇದರ ಕಲರ್ಸ್, ಈ ಮೆಟಲ್ ಕಲರ್ಸ್. ಓಕೆನಾ, ಅಂಡ್ ಇವು ಹೀಟ್ ನ ಮತ್ತೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಮೆಟಲ್ಸ್ ಅನ್ನೋದು ಹೀಟ್ ಅಂಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಕಂಡಕ್ಟ್ ಓಕೆ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ದೇ ಆರ್ ಡಕ್ಟೈಲ್. ಇದು ಈ ಮೆಟಲ್ಸ್ ಅನ್ನೋವು ಡಕ್ಟೈಲ್ ಅಂತ ಹೇಳ್ತೀವಿ. ಓಕೆ, ಡಕ್ಟೈಲ್ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಡಕ್ಟೈಲ್ ಅಂದ್ರೆ, ಇದು ಸ್ಮಾಲ್ ವಯರ್ಸ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಓಕೆನಾ, ಎಷ್ಟು ನಾವು ಹೇಳಿದ್ರೆ ಅಷ್ಟು ಈ ಮೆಟಲ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಿಮ್ಗೆ 10th ಅಲ್ಲಿ ಒಂದು ಫ್ಯಾಕ್ಟ್ ಇದೆ, ಅನ್ನೋನ್ ಫ್ಯಾಕ್ಟ್. ಓಕೆನಾ, ಏನು ನಮ್ಗೆ ತುಂಬಾ ವಂಡರ್ ಅನ್ಸೋದು ಏನು ಅಂತ ಹೇಳಿದ್ರೆ, ಒಂದೇ 1 ಗ್ರಾಮ್ ಅಷ್ಟು ಗೋಲ್ಡ್ ನ ಓಕೆನಾ ಎಳ್ಕೊಂಡು ಹೋದ್ರೆ ನಾವು 1 ಕಿಲೋಮೀಟರ್ಸ್ ಓಕೆ 1 ಕಿಲೋಮೀಟರ್ಸ್ ಆರ್ ಸಮಥಿಂಗ್ 12 ಕಿಲೋಮೀಟರ್ಸ್ ಇರ್ಬೇಕು. ಓಕೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಅಷ್ಟೇ ಎಕ್ಸ್ಪ್ಯಾಂಡ್ ಆಗುತ್ತಂತೆ. ಓಕೆನಾ, 1 ಕಿಲೋಮೀಟರ್ ಅಂತ ಅನ್ಕೊಂಡ್ರೇನೆ ಎಷ್ಟು ಅಲ್ವಾ. ಸೊ 1 ಕಿಲೋಮೀಟರ್ ಅಷ್ಟು ಇದು
ಈ ಮೆಟಲ್ ಗೋಲ್ಡ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗ್ತಿದೆ, ವೈಯರ್ ಆಗ್ತಾ ಹೋಗ್ತಾ ಇದೆ ಅಲ್ವಾ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಡ್ರಾ ಮಾಡ್ಬೋದು ನಾವು. ಸೊ ಡಕ್ಟೈಲ್ ಅಂದ್ರೆ ಅದೇ ಏನು ಸ್ಮಾಲ್, ಇದು ಇಷ್ಟೇ ನಾವು ಎಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ರು ಅಷ್ಟು ವೈಯರ್ ಆಗಿ ಅದು ಹೋಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದನ್ನೇ ನಾವು ಡಕ್ಟೈಲ್ ಅಂತ, ತುಂಬಾ ಎಕ್ಸ್ಪ್ಯಾಂಡ್ ಆಗೋದನ್ನ ನಾವು ಡಕ್ಟೈಲ್ ಅಂತ ಹೇಳ್ತೀವಿ ಮೆಟಲ್ಸ್ ನ. ಓಕೆನಾ, ಮೆಟಲ್ಸ್ ಆರ್ ಡಕ್ಟೈಲ್. ಅಂಡ್ ನೆಕ್ಸ್ಟ್ ಒನ್ ಮಿಯಾಬಲ್. ಓಕೆ, ದೀಸ್ ಆರ್ ಮಿಯಾಬಲ್ಸ್. ದೇ ಆರ್ ಮಾಲಿಯಬಲ್, ನಾಟ್ ಮಿಯಾಬಲ್, ಮಾಲಿಯಬಲ್. ಮಾಲಿಯಬಲ್ ಅಂದ್ರೆ ಏನು? ಓಕೆ, ಇದನ್ನ ನಾವು ಈ ಮೆಟಲ್ ಒಂದು ಮಾಲಿಯಬಲ್ ಆಗಿದೆ ಅಂತ ಹೇಳಿದ್ರೆ ಒಂದು ಸರ್ಫೇಸ್ ಮೇಲೆ ಇಡೋಣ. ಓಕೆ, ಒಂದ್ ಸರ್ಫೇಸ್ ಮೇಲೆ ಆ ಮೆಟಲ್ ನ ಇಟ್ಟು ನಾವು ಹ್ಯಾಮರ್ ಅಲ್ಲಿ ಹೊಡಿತಾ ಹೋಗ್ತಾ ಇದ್ರೆ ಅದು ತಿನ್ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ತಿನ್ ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಮಾಲಿಯಬಲ್ ಅಂತ ಹೇಳ್ತೀವಿ. ಓಕೆ, ಏನು ಈ ಮೆಟಲ್ಸ್ ಅನ್ನೋವು ಡಕ್ಟೈಲ್, ಮಾಲಿಯಬಲ್. ಓಕೆ, ಡಕ್ಟೈಲ್ ಅಂದ್ರೆ ಅದು ನಾವು ಎಷ್ಟು ಡ್ರಾನ್ ಮಾಡಿದ್ರೆ ವೈಯರ್ ಅಷ್ಟು ವೈಯರ್ ಆಗಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಡಕ್ಟೈಲ್ ಅಂತ ಹೇಳ್ತೀವಿ. ಮಾಲಿಯಬಲ್ ಅಂತ ಹೇಳಿದ್ರೆ ನಾವು ಅದು ತಿನ್ ಶೀಟ್ ಆಗಿ, ನಾವು ಯಾವಾಗ ನಾವು ಅದಕ್ಕೆ ಏನು ಹೊಡಿತಿದ್ವು ಹ್ಯಾಮರ್ ಅಲ್ಲಿ, ಆಗ ಅದು ತಿನ್ ಶೀಟ್ ಆಗಿ ಆಗುತ್ತೆ ಅಲ್ವಾ. ಸೊ ಆ ತಿನ್ ಶೀಟ್ ಆಗೋದನ್ನೇ ನಾವು ಮಾಲಿಯಬಲ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್ ದೇ ಆರ್ ಸೊನೋರಸ್. ಸೊನೋರಸ್. ಓಕೆ, ಸೊನೋರಸ್ ಅಂತ ಏನು? ವಾಟ್ ಇಸ್ ದಿಸ್ ಸೊನೋರಸ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಈ ಮೆಟಲ್, ಓಕೆ, ಈ ಮೆಟಲ್ ನ ನಾವು ತಗೊಂಡು ಅದಕ್ಕೆ ಹೊಡಿತಾ ಇದ್ದೀವಿ ಅನ್ಕೊಳ್. ಓಕೆ, ಸೊ ಅಲ್ಲಿ ನಮ್ಗೆ ರಿಂಗ್ ಸೌಂಡ್ ಅನ್ನೋದು ಬರುತ್ತೆ. ಓಕೆನಾ, ಯಾವಾಗ ನಾವು ಹಿಟ್ ಮಾಡ್ತೀವೋ ಮೆಟಲ್ ನ, ಆಗ ನಮ್ಗಲ್ಲಿ ರಿಂಗಿಂಗ್ ಸೌಂಡ್ ಅನ್ನೋದು ಕೇಳಿಸುತ್ತೆ. ಓಕೆ, ಸೊ ಅದನ್ನೇ ನಾವು ಸೊನೋರಸ್ ಅಂತ ಹೇಳ್ತೀವಿ. ಸೊ ಏನೇನ್ ಪ್ರಾಪರ್ಟೀಸ್ ಮೆಟಲ್ಸ್ಗೆ ಅಂತ ಹೇಳಿದ್ರೆ ನಾವು ಏನೇನ್ ಪ್ರಾಪರ್ಟೀಸ್ ಹೇಳ್ಬೋದು? ಫಸ್ಟ್ ಒನ್ ಇಸ್ ಲಸ್ಟರ್. ಓಕೆ, ಲಸ್ಟರ್ ಅಂದ್ರೆ ಶೈನ್ ಇರುತ್ತೆ ಈ ಮೆಟಲ್ ಅನ್ನೋದಕ್ಕೆ. ಓಕೆ, ನೆಕ್ಸ್ಟ್ ಈ ಮೆಟಲ್ ಅನ್ನೋದು ಸಿಲ್ವರಿ ಗ್ರೇ ಅಥವಾ ಗೋಲ್ಡನ್ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಓಕೆ, ಮತ್ತೆ ಈ ಮೆಟಲ್ಸ್ ಅನ್ನೋವು ಗುಡ್ ಕಂಡಕ್ಟರ್ ಆಫ್ ಹೀಟ್ ಮತ್ತೆ ಎಲೆಕ್ಟ್ರಿಸಿಟಿ, ಕಂಡಕ್ಟ್ ಮಾಡುತ್ತೆ. ಓಕೆ, ಅಂಡ್ ಮೆಟಲ್ಸ್ ಅನ್ನೋದು ಡಕ್ಟೈಲ್ ಆಗಿರುತ್ತೆ, ಮಿಯಾಬಲ್ ಆಗಿರುತ್ತೆ, ಸೊನೋರಸ್ ಆಗಿ ಇರುತ್ತೆ. ಓಕೆನಾ, ಅಂಡ್ ಎಕ್ಸಾಂಪಲ್ಸ್ ಏನೇನು ಮೆಟಲ್ಸ್ಗೆ? ಓಕೆ, ಸಮ್ ಎಕ್ಸಾಂಪಲ್ಸ್ ಆರ್ ಗೋಲ್ಡ್, silver, copper, iron, sodium, potassium, etc. Okay, for metal ಗೆ ಎಕ್ಸಾಂಪಲ್ಸ್ ಏನು ಅಂದ್ರೆ ಗೋಲ್ಡ್, ಸಿಲ್ವರ್, ಕಾಪರ್, ಐರನ್ ಮತ್ತೆ ಸೋಡಿಯಂ, ಪೊಟ್ಯಾಷಿಯಂ ಎಕ್ಸೆಟ್ರಾ, ಇವೆಲ್ಲ ಈ ಮೆಟಲ್ಸ್ಗೆ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ನಾವು ಮರ್ಕ್ಯೂರಿ ಅನ್ನೋದು ಸಹ ಒಂದು ಮೆಟಲ್, ಓನ್ಲಿ ಮೆಟಲ್, ಅದು ಸಹ ಒಂದು ಮೆಟಲ್, ಬಟ್ ಅದು ಓಕೆ ಲಿಕ್ವಿಡ್ ಆಗಿರುತ್ತೆ ಅಟ್ ರೂಮ್ ಟೆಂಪರೇಚರ್ ಅಲ್ಲಿ. ಓಕೆ, ಮರ್ಕ್ಯೂರಿ ಆಲ್ಸೋ ಒಂದು ಮೆಟಲ್, ಬಟ್ ಇದು ಲಿಕ್ವಿಡ್ ಆಗಿರುತ್ತೆ ಅಟ್ ರೂಮ್ ಟೆಂಪರೇಚರ್ ಅಲ್ಲಿ ಮಾತ್ರ ಇದು ಲಿಕ್ವಿಡ್ ಆಗಿರುತ್ತೆ. ಓಕೆನಾ, ಅಂಡ್ ನೆಕ್ಸ್ಟ್ ನಾವು ನಾನ್ ಮೆಟಲ್ಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಇಸ್ ಮೆಟಲ್ಸ್, ನಾನ್ ಮೆಟಲ್ಸ್. ಸೊ ಈ ನಾನ್ ಮೆಟಲ್ಸ್ ಅಲ್ಲಿ ಯಾವ್ಯಾವ ರೀತಿ ಈ ಪ್ರಾಪರ್ಟೀಸ್ ತೋರಿಸುತ್ತೆ? ಇದೇ ಪ್ರಾಪರ್ಟೀಸ್ ಅಲ್ಲೂ ತೋರಿಸುತ್ತಾ? ನೋ ರೈಟ್, ಸ್ವಲ್ಪ ಚೇಂಜಸ್ ಇರುತ್ತೆ ಅಲ್ಲಿ ಸಹ. ಸೊ ಈ ಮೆಟಲ್ಸ್ ಅನ್ನೋದು ಲಸ್ಟರ್ ಆಗಿರುತ್ತೆ, ಮೀನ್ಸ್ ಶೈನಿ ಆಗಿರುತ್ತೆ ಅಲ್ವಾ. ಸೊ ಬಟ್ ಈ ನಾನ್ ಮೆಟಲ್ಸ್ ಅಲ್ಲಿ ಏನೇನ್ ಪ್ರಾಪರ್ಟೀಸ್ ಇರುತ್ತೆ ಅಂದ್ರೆ ದೇ ಡಿಸ್ಪ್ಲೇಸ್ ಎ ವೆರೈಟಿ ಆಫ್ ಕಲರ್ಸ್ ನ ಇವು ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ದೇ ಡಿಸ್ಪ್ಲೇ ಎ ವೆರೈಟಿ ಆಫ್ ಕಲರ್ಸ್. ವೆರೈಟಿ ಆಫ್ ಕಲರ್ಸ್ ನ ನಮ್ಗೆ ಇದು ಡಿಸ್ಪ್ಲೇ ಮಾಡುತ್ತೆ. ಓಕೆ, ಅಂಡ್ ದೀಸ್ ಆರ್, ಇದು ಮೆಟಲ್ಸ್ ಅನ್ನೋದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಇದು ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಮತ್ತೆ ಹೀಟ್ ಅಂತ ಹೇಳ್ಬೋದು ನಾವು. ಓಕೆ, ಪೂರ್ conductors of heat and electricity. Okay, and ಇದು ಇಲ್ಲಿ ನಾವು ಲಸ್ಟರ್ ಅಂತ ಹೇಳಿದ್ವಿ ಮೆಟಲ್ಸ್, ಬಟ್ ಇಲ್ಲಿ ನಾಟ್ ಲಸ್ಟರ್. ಓಕೆ, ಇವು ಲಸ್ಟರ್ ಅಲ್ಲ, ನಾಟ್
ಲಸ್ಟರ್. ಈ ನಾನ್ ಮೆಟಲ್ಸ್ಗೆ ಶೈನ್ ಅನ್ನೋದು ಏನು ಇರಲ್ಲ. ಓಕೆ, ಅಂಡ್ ಸೊನೋರಸ್ ಸಹ ಇಲ್ಲ. ಇಲ್ಲಿ ಯಾವುದೇ ರೀತಿ ರಿಂಗಿಂಗ್ ಸೌಂಡ್ ಸಹ ನಮಗೆ ಹಿಟ್ ಮಾಡಿದ್ರೆ ಬರಲ್ಲ. ಓಕೆ, ನಾಟ್ ಸೊನೋರಸ್ ಆರ್ ಮಾಲಿಯಬಲ್. ಇವು ಮಾಲಿಯಬಲ್ ಅಲ್ಲ. ಓಕೆನಾ. ಅಂಡ್ ಎಕ್ಸಾಂಪಲ್ಸ್ ಫಾರ್ ದಿಸ್, ಈ ನಾನ್ ಮೆಟಲ್ಸ್ಗೆ ಎಕ್ಸಾಂಪಲ್ಸ್ ಹೈಡ್ರೋಜನ್, ಆಕ್ಸಿಜನ್, ಅಯೋಡಿನ್, ಕಾರ್ಬನ್ ಅಂದ್ರೆ ಕೋಲ್ ಮತ್ತೆ ಲೋಕ್ ಅಂತ ಹೇಳ್ತೀವಿ. ಅಂಡ್ ಬ್ರೋಮಿನ್, ಕ್ಲೋರಿನ್, and chlorine. These are the etc. Okay, these are the examples for non-metals. Okay na. So next, some elements ಅನ್ನೋವು ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಇರುತ್ತೆ ಬಿಟ್ವೀನ್ ಮೆಟಲ್ಸ್ಗೆ ಮತ್ತೆ ನಾನ್ ಮೆಟಲ್ಸ್ಗೆ. ಎರಡಕ್ಕೂ ಇರೋ ಪ್ರಾಪರ್ಟೀಸ್ ಒಂದೊಂದು ಮೆಟಲ್ಸ್ಗೆ ಇರುತ್ತೆ. ಸೊ ಆ ಮೆಟಲ್ಸ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಏನು ಸೇಮ್ ಪ್ರಾಪರ್ಟೀಸ್, ಎರಡಕ್ಕೂ ಇರೋ ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಇರುತ್ತೆ ಅಲ್ವಾ. ಸೊ ಅದನ್ನೇ ನಾವು ಆ ಪ್ರಾಪರ್ಟೀಸ್ ಇರೋದಕ್ಕೆ ನಾವು ಈ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಸೆಂಟರ್ ಬಿಟ್ವೀನ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಪ್ರಾಪರ್ಟೀಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಈ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ. ಮೀನ್ಸ್ ಮೆಟಲಾಯ್ಡ್ಸ್ ಅಂದ್ರೆ ಇಂಟರ್ಮೀಡಿಯೇಟ್ ಪ್ರಾಪರ್ಟಿ ಇರಬೇಕು. ಇಂಟರ್ಮೀಡಿಯೇಟ್ ಪ್ರಾಪರ್ಟೀಸ್ ಬಿಟ್ವೀನ್ metals and non-metal. ಓಕೆನಾ. ಅದನ್ನೇ ನಾವು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಫಾರ್ ದಿಸ್ ಮೆಟಲಾಯ್ಡ್ಸ್ ಇಸ್ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಎಕ್ಸೆಟ್ರಾ. ಓಕೆ, ಬೋರಾನು, ಸಿಲಿಕಾನ್, ಜರ್ಮೇನಿಯಂ ಮತ್ತೆ ಎಕ್ಸೆಟ್ರಾ. ಇವುಗಳನ್ನ ನಾವು ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿಗೆ ನಮಗೆ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಏನು ಅಂತ ಗೊತ್ತಾಯ್ತು. ಓಕೆ, ವಾಟ್ ಆರ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇವು ಬೇಸಿಸ್ ಫಾರ್ಮ್ ಆಫ್ ಮ್ಯಾಟರ್ ಅಂತ ಅಕಾರ್ಡಿಂಗ್ ಟು ಯಾರಿಂದ? ಆಂಟೋನಿ ಲೌರೆನ್ಸರ್ ಇಂದ ಪ್ರಕಾರ ಇಟ್ ಇಸ್ ಎ ಬೇಸಿಸ್ ಫಾರ್ಮ್ ಆಫ್ ಮ್ಯಾಟರ್ ಅಂತ ಹೇಳ್ಬೋದು. ಅಂಡ್ ಕೆನಾಟ್ ಬ್ರೋಕನ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೋಕನ್ ಆಗಲ್ಲ ಅವು ಬೈ ಕೆಮಿಕಲ್ ರಿಯಾಕ್ಷನ್ಸ್ ಇಂದ. ಓಕೆ, ಅಂಡ್ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್ ಆಗಿ ಎಲಿಮೆಂಟ್ಸ್ ನ ಡಿವೈಡ್ ಮಾಡಿದ್ದಾರೆ. ಅಂಡ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ನಾನ್ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್. ಓಕೆ, ಅಂಡ್ ನೆಕ್ಸ್ಟ್ ನಾವು ಕಾಂಪೌಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ವಾಟ್ ಆರ್ ಕಾಂಪೌಂಡ್ಸ್? ಓಕೆ, ನೆಕ್ಸ್ಟ್ ನಾವು ಕಾಂಪೌಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಎ ಕಾಂಪೌಂಡ್ ಇಸ್ ಎ ಸಬ್ಸ್ಟೆನ್ಸ್ ಕಾಂಪೋಸ್ಡ್ ಆಫ್ 2 or more ಎಲಿಮೆಂಟ್ಸ್. ಓಕೆ, ಈ ಕಾಂಪೌಂಡ್ ಅನ್ನೋದು ಒಂದು ಸಬ್ಸ್ಟೆನ್ಸ್. ಓಕೆ, ಇಟ್ ಕಾಂಪೋಸ್ಡ್ ಆಫ್ 2 or more ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಓಕೆನಾ. ಇಟ್ ಈಸ್ ಎ ಸಬ್ಸ್ಟೆನ್ಸ್ ಕಾಂಪೋಸ್ಡ್ ಆಫ್ 2 or more ಎಲಿಮೆಂಟ್ಸ್. ಇಟ್ ಈಸ್ ಎ ಸಬ್ಸ್ಟೆನ್ಸ್ composed of 2 or more elements. Okay, chemically combined with one another in a fixed proportion. Fixed proportionally ivu chemically combine ಆಗಿರುತ್ತೆ. ಓಕೆನಾ. These are chemically combined with fixed proportion. Okay na. And what do we get when 2 or more elements are combined? ಯಾವಾಗ ನಾವು ಒಂದು ಅಥವಾ ಎರಡು ಅಥವಾ ಮೂರ್ ಅಂದ್ರೆ ತುಂಬಾ, ಓಕೆ, ಎರಡು ಇಲ್ಲ ಅಂದ್ರೆ ಮೂರು ಅಂತ ಅನ್ಕೊಳ್ಳೋಣ. ಓಕೆ, ಎಲಿಮೆಂಟ್ಸ್ ನ ನಾವು ಕಂಬೈನ್ ಮಾಡಿದ್ರೆ ಏನು ನಮ್ಗೆ ಸಿಗುತ್ತೆ ಅಲ್ಲಿ ಅಂತ ನೋಡೋಣ. ಓಕೆ, ಏನ್ ಸಿಗ್ಬೋದು ಅಂದ್ರೆ ಇದಕ್ಕೆ ಒಂದು ಆಕ್ಟಿವಿಟಿ ಇದೆ. ಓಕೆ, ಆಕ್ಟಿವಿಟಿನ ಬೇಸ್ ಮಾಡಿಕೊಂಡು ನಾವು ಓಕೆ ಸಿಂಪಲ್ ಆಗಿ ನಾವು ಈ ಏನು
ಇವುಗಳ ಬಗ್ಗೆ ಚೆನ್ನಾಗಿ ತಿಳ್ಕೋಬಹುದು. ಓಕೆ, ಸಬ್ಜೆಕ್ಟ್ ಅನ್ನೋದು ಚೆನ್ನಾಗಿ ನಮಗೆ ಆಕ್ಟಿವಿಟೀಸ್ ಮುಖಾಂತರ ನಮಗೆ ಇನ್ನೂ ಚೆನ್ನಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. Activity, okay, for ಏನಕ್ಕೆ compounds ಗೆ. Okay, what are compounds ಅಂದ್ರೆ these are substances. Compounds are substances. Okay, so ಇಲ್ಲಿ okay constituted by 1, 2 or more elements. Okay, ನಾ ಇಲ್ಲಿ 2 or 2 ಅಥವಾ ತುಂಬಾ ಎಲಿಮೆಂಟ್ಸ್ ಅನ್ನೋದು ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಏನು ಅವುಗಳನ್ನ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಅಂಡ್ ಆಕ್ಟಿವಿಟಿ ಇಸ್, ಇಲ್ಲಿ ನಾವು ಕ್ಲಾಸ್ ಅನ್ನೋದನ್ನ 2 ಗ್ರೂಪ್ಸ್ ಆಗಿ, ಕ್ಲಾಸಲ್ಲಿ ಸ್ಟೂಡೆಂಟ್ಸ್ ನ 2 ಗ್ರೂಪ್ಸ್ ಆಗಿ ನಾವು ಡಿವೈಡ್ ಮಾಡೋಣ. ಓಕೆ, ಡಿವೈಡ್ ಮಾಡಿ ಓಕೆ ಅವ್ರಿಗೆ ನಾವು 2 grams ಆಫ್ ಐರನ್ ಫಿಲ್ಲಿಂಗ್ಸ್ ನ and 3 grams ಆಫ್ ಸಲ್ಫರ್ ಪೌಡರ್ ನ ನಾವು ಕೊಡೋಣ. ಓಕೆ, ಸಲ್ಫರ್ ಪೌಡರ್ ಚೀನಾ ಡಿಶ್ ಅಲ್ಲಿ ಕೊಡೋಣ. ಓಕೆನಾ, ಅಂಡ್ ನಾವು 2 ಗ್ರೂಪ್ಗೂ ಸೇಮ್ ಅಮೌಂಟ್ ಸೇಮ್ ಇದೆ ಇಷ್ಟೇ. ಫಸ್ಟ್ ಗ್ರೂಪ್ಗೂ ಇದೆ, ಸೆಕೆಂಡ್ ಗ್ರೂಪ್ಗೂ ಇದೆ ಅಂತ ಕೊಡೋಣ. ಓಕೆನಾ, ಫಸ್ಟ್ ಗ್ರೂಪ್ ಅವರು, ಎ ಗ್ರೂಪ್ ಅವರು ಇದನ್ನ ಇನ್ನು ಮಿಕ್ಸ್ ಮಾಡಿ ಕ್ರಶ್ ಮಾಡೋಣ. ಓಕೆ, ಈ ಎರಡನ್ನು ಮೀನ್ಸ್ ಐರನ್ ಫಿಲ್ಲಿಂಗ್ಸ್ ನ ಮತ್ತೆ ಸಲ್ಫರ್ ಪೌಡರ್ ನ ಎರಡನ್ನು ಮಿಕ್ಸ್ ಮಾಡಿ ನಾವು ಕ್ರಶ್ ಮಾಡೋಣ. ಓಕೆ, ಎ ಗ್ರೂಪ್ ಅವರು. ಓಕೆ, ಅಂಡ್ ದೆನ್ ಬಿ ಗ್ರೂಪ್ ಅವರು ಇದನ್ನ ಮಿಕ್ಸ್ ಮಾಡಿ ಓಕೆ ಅಂಡ್ ಕ್ರಶ್ ಮಾಡೋಣ ಎರಡನ್ನು, ಮತ್ತೆ ಹೀಟ್ ಮಾಡೋಣ. ಓಕೆನಾ, ಈ ಮಿಕ್ಸ್ಚರ್ ಅನ್ನೋದನ್ನ ಹೀಟ್ ಮಾಡೋಣ ಸ್ಟ್ರಾಂಗ್ಲಿ ಟಿಲ್ ರೆಡ್ ಹಾಟ್, ರಿಮೂವ್ಸ್ ಫ್ರಮ್ ಎ ಫ್ಲೇಮ್ ಅಂಡ್ ಕೂಲ್. ಮತ್ತೆ ಈ ರೆಡ್ ಹಾಟ್ ಬಂದ್ಮೇಲೆ ಓಕೆ ಹೀಟ್ ಮಾಡಿದ್ಮೇಲೆ ಈ 2 ಸಬ್ಸ್ಟೆನ್ಸಸ್ ನಾವು ಇಲ್ಲಿ ಹೀಟ್ ಮಾಡಿ ಸೆಕೆಂಡ್ ಬಿ ಅಲ್ಲಿ, ನಾಟ್ ಇನ್ ಎ ಗ್ರೂಪ್ ಅಲ್ಲಿ ಓನ್ಲಿ ಮಿಕ್ಸ್ ಮಾಡಿ ಕ್ರಶ್ ಮಾಡಬೇಕು ಅಂತ ಹೇಳೋಣ. ಸೆಕೆಂಡ್ ಗ್ರೂಪ್ ಅಲ್ಲಿ ನಾವು ಮಿಕ್ಸ್ ಮಾಡಿ ಕ್ರಶ್ ಮಾಡಿ ಹೀಟ್ ಮಾಡೋಣ, ಸ್ಟ್ರಾಂಗ್ ಆಗಿ ಹೀಟ್ ಮಾಡೋಣ. ಓಕೆ, ನೆಕ್ಸ್ಟ್ ನಾವು ರಿಮೂವ್ ಮಾಡಿ ಅದನ್ನ ಕೂಲ್ ಮಾಡೋಣ ಅಂತ ಹೇಳೋಣ. ಓಕೆ, ಬಿ ಗ್ರೂಪ್ ಅಲ್ಲಿ. ಅಂಡ್ ದೆನ್ ದಿಸ್ ಮಿಕ್ಸ್ಚರ್ ಓಕೆ ಸ್ಟ್ರಾಂಗ್ಲಿ ಇದೆ ಅಲ್ವಾ, ಸೊ ಅದನ್ನ ನಾವು ರಿಮೂವ್ ಮಾಡಿದ್ಮೇಲೆ ಓಕೆ ಗ್ರೂಪ್ ಎ ಮತ್ತೆ ಬಿಗೆ ಇಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಇದೆಯಾ ಇಲ್ವಾ, ಗ್ರೂಪ್ ಎ ಅಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಇದೆಯಾ, ಗ್ರೂಪ್ ಬಿ ಅಲ್ಲಿ ಮ್ಯಾಗ್ನೆಟಿಸಮ್ ಇದೆಯಾ ಅಂತ ನಾವು ಚೆಕ್ ಮಾಡೋಣ. ಓಕೆ, ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಒಂದು ಮ್ಯಾಗ್ನೆಟ್ ತಗೊಂಡು ಆ ಸಬ್ಸ್ಟೆನ್ಸ್ ಆ ಮಿಕ್ಸ್ಚರ್ ಹತ್ರ ಹೋಗಿ ನಾವು ಇಡೋಣ. ಆಗ ಆ ಮಿಕ್ಸ್ಚರ್ ಅನ್ನೋದು ಮತ್ತೆ ಈ ಮ್ಯಾಗ್ನೆಟ್ ಅನ್ನೋದು 2 ಅಟ್ರಾಕ್ಟ್ ಆಗ್ತಿದ್ಯಾ ಅಂತ ನೋಡೋಣ. ಓಕೆನಾ, ಆ ರೀತಿ ಈ 2ರಲ್ಲಿ ಮ್ಯಾಗ್ನೆಟಿಸಮ್ ಅನ್ನೋದು ಇದೆಯಾ ಇಲ್ವಾ ಅನ್ನೋದು ನಾವಿಲ್ಲಿ ನೆಕ್ಸ್ಟ್ ಚೆಕ್ ಮಾಡೋಣ. ಓಕೆ, ಮ್ಯಾಗ್ನೆಟಿಸಮ್ ಅನ್ನೋದು ಇಲ್ಲಿ ಚೆಕ್ ಮಾಡೋಣ. ಓಕೆನಾ, ಸೊ ನೆಕ್ಸ್ಟ್ ನಾವು ಇವು 2ಕ್ಕೂ ಸಹ ಟೆಕ್ಸ್ಚರ್ ನ ಮತ್ತೆ ಕಲರ್ ನ ನಾವು ಕಂಪೇರ್ ಮಾಡೋಣ. ನೆಕ್ಸ್ಟ್ ನಾವು ಇದಕ್ಕೆ ಟೆಕ್ಸ್ಚರ್ ಅಂಡ್ ಕಲರ್ ಮತ್ತೆ ಟೆಕ್ಸ್ಚರ್ ಸೇಮ್ ಇದೆಯಾ, ಗ್ರೂಪ್ ಎ ಅಲ್ಲಿ ಮತ್ತೆ ಗ್ರೂಪ್ ಬಿ ಅಲ್ಲಿ ಮಿಕ್ಸ್ಚರ್ ಏನ್ ನಮ್ಗೆ ಒಬ್ಟೈನ್ ಆಗಿದೆಯೋ ಅಲ್ಲಿ ಈ ಟೆಕ್ಸ್ಚರ್ ಅನ್ನೋದು ಮತ್ತೆ ಕಲರ್ ಅನ್ನೋದು ಸೇಮ್ ಇದೆಯಾ ಅಂತ ನಾವು ಟೆಸ್ಟ್ ಮಾಡೋಣ. ಓಕೆ, ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ನಾವು ಕಾರ್ಬನ್ ಡೈಸಲ್ಫೈಡ್ ನ ಓಕೆ 1 part ಆಫ್ ದ ಮೆಟೀರಿಯಲ್ ಒಬ್ಟೈನ್. ಓಕೆ, ನಮ್ಗೆ ಇಲ್ಲಿ ಆಡ್ ಕಾರ್ಬನ್ ಈ ಕಾರ್ಬನ್ ಡೈಸಲ್ಫೈಡ್ ನ ಒಂದೇ ಅಂದ್ರೆ ಗ್ರೂಪ್ ಎಗೆ ಅಂತ ಅನ್ಕೊಳ್ಳೋಣ. ಓಕೆ, ಗ್ರೂಪ್ ಎಗೆ ನಾವು ಹಾಕಿ ಅದನ್ನ ಸ್ಟೈರ್ ಮಾಡಿ ಓಕೆ ಮಿಕ್ಸ್ ಮಾಡಿ ನಾವು ಇದನ್ನ ಫಿಲ್ಟರ್ ಮಾಡೋಣ. ಓಕೆನಾ, ಇದನ್ನ ನಾವು
ಫಿಲ್ಟರ್ ಮಾಡೋಣ ನೆಕ್ಸ್ಟ್ ಫಸ್ಟ್ ಗ್ರೂಪ್ ಅಲ್ಲಿ. ಓಕೆ, ಫಸ್ಟ್ ಗ್ರೂಪ್ಗೆ ನಾವು ಕಾರ್ಬನ್ ಡೈಸಲ್ಫೈಡ್ ನ ಹಾಕಿ ನಾವು ಅಲ್ಲಿ ಮಿಕ್ಸ್ ಮಾಡಿ ಸ್ಟೈರ್ ಮಾಡಿ ಓಕೆ ಅಲ್ಲಿ ನಾವು ಅದನ್ನ ಫಿಲ್ಟರ್ ಮಾಡೋಣ. ಅಂಡ್ ಸೆಕೆಂಡ್ಗೆ ನಾವು ಡೈಲ್ಯೂಟ್ H2SO4 ಅಥವಾ ಡೈಲ್ಯೂಟ್ HCl ನ ಕೊಡೋಣ. ಓಕೆ, ಸೆಕೆಂಡ್ ಗ್ರೂಪ್ಗೆ. ಇದು ಗ್ರೂಪ್ ಎ ಅಂತ ಅನ್ಕೊಂಡ್ರೆ ಇದು ಗ್ರೂಪ್ ಬಿ. ಓಕೆ, ಈ ಗ್ರೂಪ್ ಬಿಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಎರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟು ನಾವು ಅದನ್ನ ಓಕೆ ಇಲ್ಲಿ ಸಹ ಇದು ಸೇಮ್ ಯಾವ ರೀತಿ ನಾವು ಫಸ್ಟ್ ಯಾವ ರೀತಿ ಮಿಕ್ಸ್ ಮಾಡಿ ಓಕೆ ಯಾವ ರೀತಿ ಫಿಲ್ಟರ್ ಮಾಡಿದೀವೋ ಸೇಮ್ ಅದೇ ರೀತಿನೇ ನಾವು ಇಲ್ಲಿ ಸಹ ಮಾಡೋಣ. ಓಕೆನಾ, ನಾವಿಲ್ಲಿ ಏನೇನು ಅಬ್ಸರ್ವ್ ಮಾಡ್ಬೋದು ಓಕೆ ಏನ್ರಲ್ಲಿ ಚೇಂಜಸ್ ಇರುತ್ತಾ ಏನೇನ್ರಲ್ಲಿ ಚೇಂಜಸ್ ಇರುತ್ತೆ ಅಂತ ನೋಡೋಣ. ಓಕೆ, ಮೆಟೀರಿಯಲ್ ಒಪ್ಟೈನ್ ಈ ಎರಡು ಗ್ರೂಪ್ ಅಲ್ಲೂ ಒಪ್ಟೈನ್ಡ್ ಆಗಿರೋದು ಅದು ನಮ್ಗೆ ಕಾಣಿಸೋದು ಒಂದೇ ರೀತಿ ಸೇಮ್ ಆಗಿದೆಯಾ, ನಮ್ಗೆ ಎರಡು ಒಂದೇ ರೀತಿ ಕಾಣಿಸ್ತಿದ್ಯಾ ಅಂತ ನೋಡ್ಬೋದು ಅಲ್ವಾ. ಸೊ ಎರಡು ಫಸ್ಟ್ ಮಿಕ್ಸರ್ ಅಲ್ಲಿ ಮತ್ತೆ ಸೆಕೆಂಡ್ ಮಿಕ್ಸರ್ ಅಲ್ಲಿ ಎರಡು ಏನ್ ಸೊಲ್ಯೂಷನ್ಸ್ ಅಲ್ವಾ. ನಮ್ಗೀಗ ಕಾರ್ಬನ್ ಡೈಸಲ್ಫೈಡ್ ಫಸ್ಟ್ ಹಾಕಿ ನಾವು ಫಿಲ್ಟರ್ ಮಾಡಿದೀವಿ. ನೆಕ್ಸ್ಟ್ ನಾವು ಈ ಡೈಲ್ಯೂಟ್ H2SO4 ಸಲ್ಫ್ಯೂರಿಕ್ ಆಸಿಡ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಮಾಡಿ ಅಲ್ಲಿ ಫಿಲ್ಟರ್ ಮಾಡಿದೀವಿ. ಸೊ ಈ ಎರಡು ಸೊಲ್ಯೂಷನ್ ನಮ್ಗೆ ಏನು ಒಪ್ಟೈನ್ ಆಗಿದೆಯೋ ಅದು ನೋಡೋದಕ್ಕೆ ಸೇಮ್ ಇದೆಯಾ ಅಂತ ನೋಡ್ಬೋದು ಅಲ್ವಾ, ಅಬ್ಸರ್ವ್ ಮಾಡ್ಬೋದು ಅಲ್ಲಿ. ಓಕೆ, ಅಂಡ್ ದೆನ್ ಇಲ್ಲಿ ಯಾವುದಕ್ಕೆ ಮ್ಯಾಗ್ನೆಟಿಕ್ ಈ ಎರಡರಲ್ಲೂ ಮ್ಯಾಗ್ನೆಟೈಸೇಷನ್ ಅನ್ನೋದು ಇದೆಯಾ, ಮ್ಯಾಗ್ನೆಟಿಕ್ ಯಾವ್ದಾದ್ರು ಅಟ್ರಾಕ್ಟ್ ಆಗ್ತಿದ್ಯಾ ಅನ್ನೋದು ಸಹ ನಾವಿಲ್ಲಿ ನೋಡ್ಬೋದು ಅಲ್ವಾ. ಸೊ ಇದರಲ್ಲಿ ಇವೆರಡರಲ್ಲೂ ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದರಲ್ಲಿ ಮತ್ತೆ ಕಾರ್ಬನ್ ಡೈಸಲ್ಫೈಡ್ ಎರಡರಲ್ಲೂ ಹ್ಯಾಡ್ ಮಾಡಿದಾಗ ನಮ್ಗೆ ಏನಾದ್ರು ಗ್ಯಾಸ್ ಎವಾಲ್ವ್ ಆದ್ರೆ ಈ ಎರಡರಲ್ಲೂ ನಮ್ಗೆ ಆ ಗ್ಯಾಸ್ ಏನು ನಮ್ಗೆ ಎವಾಲ್ವ್ ಆಗಿರುತ್ತೋ ಓಕೆ ಆದ್ರೆ ಓಕೆ ಅಕಸ್ಮಾತ್ ಆದ್ರೆ ನಮ್ಗೆ ಯಾವ್ದಾದ್ರು ಗ್ಯಾಸ್ ಆ ಗ್ಯಾಸ್ ಅನ್ನೋದು ನಮ್ಗೆ ಒಂದೇ ರೀತಿ ಇದೆಯಾ, ಸ್ಮೆಲ್ ಅನ್ನೋದು ಒಂದೇ ರೀತಿ ಬರ್ತಾ ಇದೆಯಾ ಅಥವಾ ಡಿಫ್ರೆಂಟ್ ಗ್ಯಾಸಸ್ ಏನಾದ್ರು ಇಲ್ಲಿ ನಮ್ಗೆ ಫಾರ್ಮ್ ಆಗಿದ್ಯಾ ಅನ್ನೋದು ಸಹ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಅಂಡ್ ಏನೇನು ನಾವಿಲ್ಲಿ ಅಬ್ಸರ್ವ್ ಈ ಗ್ಯಾಸ್ ಮತ್ತೆ ಮ್ಯಾಗ್ನೆಟಿಸಮ್ ಬಗ್ಗೆ ಓಕೆ ಮತ್ತೆ ಇವುಗಳ ಟೆಕ್ಸ್ಚರ್ ಕಲರ್ಸ್ ಇವೆಲ್ಲ ಕಂಪೇರ್ ಮಾಡಿದ್ರೆ ನಮ್ಗೆ ಏನೇನು ನಾವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಸಿಮಿಲರ್ ಆಗಿ ಅಂತ ನೋಡಿದ್ರೆ ಗ್ಯಾಸ್ ಇನ್ ಎ ಅಲ್ಲಿ ನಮ್ಗೆ ಗ್ಯಾಸ್ ಒಪ್ಟೈನ್ ಆಗುತ್ತೆ. ಓಕೆ, ಗ್ರೂಪ್ ಎ ಅಲ್ಲಿ ನಮ್ಗೆ ಗ್ಯಾಸ್ ಒಪ್ಟೈನ್ ಆಗಿರುತ್ತೆ, ಅದು ಹೈಡ್ರೋಜನ್ ಗ್ಯಾಸ್ ನಮ್ಗೆ ಒಪ್ಟೈನ್ ಆಗಿರುತ್ತೆ, ಅದು ಗ್ರೂಪ್ ಎ ಅಲ್ಲಿ. ಓಕೆನಾ, ಗ್ರೂಪ್ ಎ ಅಲ್ಲಿ ನಮ್ಗೆ ಹೈಡ್ರೋಜನ್ ಗ್ಯಾಸ್ ಒಪ್ಟೈನ್ ಆಗಿರುತ್ತೆ, ಅದು ಕಲರ್ಲೆಸ್ ಮತ್ತೆ ಓಡರ್ಲೆಸ್ ಅಂಡ್ ಇದು ಕಂಬಸ್ಟಿಬಲ್. ಓಕೆ, ಗ್ರೂಪ್ ಎ ಅಲ್ಲಿ ನಮ್ಗೆ ಹೈಡ್ರೋಜನ್ ಒಪ್ಟೈನ್ ಆಗಿರುತ್ತೆ, ಅದು ಕಲರ್ಲೆಸ್ ಓಡರ್ಲೆಸ್ ಅಂಡ್ ಕಂಬಸ್ಟಿಬಲ್. ಓಕೆನಾ, ಅಂಡ್ ಗ್ರೂಪ್ ಬಿ ಅಲ್ಲಿ ನಮ್ಗೆ ಹೈಡ್ರೋಜನ್ ಸಲ್ಫೈಡ್ ಒಪ್ಟೈನ್ ಆಗಿರುತ್ತೆ. ಓಕೆ, ಹೈಡ್ರೋಜನ್ ಸಲ್ಫೈಡ್. ಸೊ ಈ ಹೈಡ್ರೋಜನ್ ಸಲ್ಫೈಡ್ ಅನ್ನೋದು ಕಲರ್ಲೆಸ್ ಗ್ಯಾಸ್, ಇದು ಸಹ ಒಂದು ಕಲರ್ಲೆಸ್ ಗ್ಯಾಸ್. ಅಂಡ್ ಸ್ಮೆಲ್, ಇದ್ರದ್ದು ಸ್ಮೆಲ್ ಯಾವ ರೀತಿ ಇರುತ್ತೆ ಅಂದ್ರೆ ರೋಟಾನ್ ಎಕ್ಸ್ ಅಂತ ಸ್ಮೆಲ್. ಇದಕ್ಕೆ ರೋಟಾನ್ ಎಕ್ಸ್ ಗೆ ಯಾವ ರೀತಿ ಸ್ಮೆಲ್ಸ್ ಬರುತ್ತೋ ಸೊ ಅದೇ ರೀತಿ ಈ ಗ್ರೂಪ್ ಬಿ ಅಲ್ಲಿ ಹೈಡ್ರೋಜನ್ ಸಲ್ಫೈಡ್ ಗೆ ಸಹ ರೋಟಾನ್ ಸ್ಮೆಲ್ ಅನ್ನೋದು ನಮ್ಗೆ ಬರುತ್ತೆ. ಓಕೆ, ಸೊ ಯು ಹ್ಯಾವ್ ಅಬ್ಸರ್ವ್ ದಟ್ ದ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಬೈ ಬೋತ್ ಈ ಎಗೆ ಮತ್ತೆ ಬಿಗೆ ಓಕೆ ಶೋಸ್ ಡಿಫ್ರೆಂಟ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಕಲರ್ ಸೇಮ್ ಇರ್ಬೋದು, ಕಲರ್ಲೆಸ್ ಇರ್ಬೋದು ಓಕೆ, ಬಟ್ ಇಲ್ಲಿ ಸ್ಮೆಲ್ ಬರ್ತಾ ಇದೆ ಅಲ್ವಾ. ಸೊ ಅದು ಓಕೆನಾ, ಇಲ್ಲಿ ಓಡರ್ಲೆಸ್ ಏನೂ ಇಲ್ಲ, ಕಂಬಸ್ಟಿಬಲ್ ಇಲ್ಲ, ಬಟ್ ಇಲ್ಲಿ ರೋಟಾನ್ ಎಕ್ಸ್ ಸ್ಮೆಲ್ ಬರ್ತಾ ಇದೆ, ಇಲ್ಲಿ ಯಾವುದೇ ರೀತಿ ಇಲ್ಲ ಅಲ್ವಾ. ಸೊ ಇದರಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನೋದು ಸೇಮ್ ಇಲ್ಲ ಓಕೆ, ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಇಲ್ಲಿ ನಾವು ಎ ಮತ್ತೆ ಬಿ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಒಂದೇ ಅಲ್ವಾ. 2 grams ಆಫ್ ಐರನ್ ಫಿಲ್ಲಿಂಗ್ಸ್ ಯೂಸ್ ಮಾಡ್ತಿದೀವಿ ಮತ್ತೆ 3 grams ಆಫ್ ಸಲ್ಫರ್ ಪೌಡರ್ ಯೂಸ್ ಮಾಡ್ತಿದೀವಿ. ಎಗೆ ಮತ್ತೆ ಬಿಗೆ ಇನ್ನು ಸೇಮ್ ಅಲ್ವಾ, ಸ್ಟಾರ್ಟಿಂಗ್ ಮೆಟೀರಿಯಲ್ ಅನ್ನೋದು ಸೇಮ್, ಬಟ್ ನಮ್ಗೆ
ಒಪ್ಟೈನ್ ಆಗಿರೋದು ಅಲ್ವಾ, ಡಿಫ್ರೆಂಟ್ ಆಗಿ ನಮಗೆ ಒಪ್ಟೈನ್ ಆಗಿದೆ. ಇಲ್ಲಿ ಗ್ರೂಪ್ ಎ ಅಲ್ಲಿ ನಮಗೆ ಹೈಡ್ರೋಜನ್ ಗ್ಯಾಸ್ ಬಂದಿದೆ, ಗ್ರೂಪ್ ಬಿ ಅಲ್ಲಿ ನಮಗೆ ಹೈಡ್ರೋಜನ್ ಸಲ್ಫೈಡ್ ಅನ್ನೋದು ಬಂದಿದೆ ಅಲ್ವಾ. ಸೊ ಗ್ರೂಪ್ ಎ ಅನ್ನೋದು ನಾವು ಏನಂತ ಹೇಳ್ಬೋದು ಅಂದ್ರೆ, ಗ್ರೂಪ್ ಎ ಅಲ್ಲಿ ನಾವು ಫಿಸಿಕಲ್ ಪ್ರೋಸೆಸ್ ಅನ್ನೋದು ಕ್ಯಾರಿಡ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಗ್ರೂಪ್ ಎ ಅಲ್ಲಿ ನಾವು ಫಿಸಿಕಲ್ ಪ್ರೋಸೆಸ್ ಯೂಸ್ ಆಗಿದೆ ಅಂತ ನಾವು ಹೇಳ್ಬೋದು, ಇನ್ವಾಲ್ವ್ ಆಗಿದೆ, ಕ್ಯಾರಿ ಔಟ್ ಆಗಿದೆ ಅಂತ ಹೇಳ್ಬೋದು. ಬಿ ಅಲ್ಲಿ ನಮಗೆ ಕೆಮಿಕಲ್ ಪ್ರೋಸೆಸ್ ಅನ್ನೋದು ಏನು ಕ್ಯಾರಿ ಔಟ್ ಆಗಿದೆ ಅಂತ, ಕೆಮಿಕಲ್ ಚೇಂಜಸ್ ಅನ್ನೋದು ಕ್ಯಾರಿ ಔಟ್ ಆಗಿದೆ. ಓಕೆ, ಎ ಅಲ್ಲಿ ಫಿಸಿಕಲ್ ಚೇಂಜಸ್ ಅನ್ನೋದು ಕ್ಯಾರಿ ಔಟ್ ಆಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ, ಮೆಟೀರಿಯಲ್ ಯಾವುದು ಒಪ್ಟೈನ್ ಆಗಿದೆಯೋ ಎ is a mixture of two substances. Okay, it is a mixture of two substances that are iron and sulfide. Okay, iron and sulfide. ಐರನ್ ಮತ್ತೆ ಸಲ್ಫೈಡ್ ಈ ಎಲಿಮೆಂಟ್ಸ್ ಈ ಎ ಅಲ್ಲಿ ನಮಗೆ ಒಪ್ಟೈನ್ ಆಗಿದೆ. ಓಕೆ, ಅಂಡ್ ಪ್ರಾಪರ್ಟೀಸ್ ಆರ್ ಸೇಮ್. ಓಕೆನಾ, ಓಕೆ, ಪ್ರಾಪರ್ಟೀಸ್ ಅನ್ನೋದು ಸೇಮ್ ಇದೆ ದಟ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ಗೆ ಮತ್ತೆ ಅವುಗಳಿಗೆ ಪ್ರಾಪರ್ಟೀಸ್ ಅನ್ನೋದು ಸೇಮ್ ಆಗಿದೆ. ಓಕೆ, ಸೊ ಈ ಬಿ ಅಲ್ಲಿ ಕಾಂಪೌಂಡ್ ಅನ್ನೋದು ಒಪ್ಟೈನ್ ಆಗಿದೆ ನಮಗೆ. ಓಕೆ, ಈ ಎ ಅಲ್ಲಿ ನಮಗೆ ಏನು ಮಿಕ್ಸ್ಚರ್ ಆಫ್ ಟೂ ಸಬ್ಸ್ಟೆನ್ಸಸ್ ನಮಗೆ ಒಪ್ಟೈನ್ ಆಗಿದೆ, ಬಟ್ ಬಿ ಅಲ್ಲಿ ಕಾಂಪೌಂಡ್ ಅನ್ನೋದು ಒಪ್ಟೈನ್ ಆಗಿದೆ. ಬಿ ಅಲ್ಲಿ ಕಾಂಪೌಂಡ್ ಒಪ್ಟೈನ್. ಈ ಆನ್ ಹೀಟಿಂಗ್ ಟೂ ಎಲಿಮೆಂಟ್ಸ್ ಸ್ಟ್ರಾಂಗ್ಲಿ ವಿ ಗೆಟ್ ಕಾಂಪೌಂಡ್. ಓಕೆ, ಎಲಿಮೆಂಟ್ಸ್ ನಮಗೆ ಸ್ಟ್ರಾಂಗ್ ಆಗಿ ಹೀಟ್ ಮಾಡಿದ್ರೆ, ಇಲ್ಲಿ ನಾವು ಹೀಟ್ ತಾನೇ ಮಾಡ್ತಿದೀವಿ, ಕ್ರಶ್ ಮಾಡಿ ಸೆಕೆಂಡ್ ಅಲ್ಲಿ ನಾವು ಮಿಕ್ಸ್ ಮತ್ತೆ ಕ್ರಶ್ ಮಾತ್ರ ಮಾಡಿದೀವಿ ಫಸ್ಟ್ ಅಲ್ಲಿ, ಬಟ್ ಸೆಕೆಂಡ್ ಅಲ್ಲಿ ಮಿಕ್ಸ್ ಕ್ರಶ್ ಮಾಡಿ ನಾವು ಹೀಟ್ ಮಾತ್ರ ಮಾಡಿದೀವಿ ಅಲ್ವಾ, ಇಲ್ಲಿ ಸ್ಟ್ರಾಂಗ್ ಆಗಿ ಹೀಟ್ ಸಹ ಮಾಡಿದೀವಿ. ಸೊ ಅದೇ ರೀತಿ ಟೂ ಸಬ್ಸ್ಟೆನ್ಸಸ್ ಕಾಂಪೌಂಡ್ಸ್ ನಾವು ಇಲ್ಲಿ ಹೀಟ್ ಮಾಡಿದ್ರೆ ನಮ್ಗೆ ಓಕೆ ಏನು ಆನ್ ಹೀಟಿಂಗ್ ಟೂ ಎಲಿಮೆಂಟ್ಸ್ ನಾವು ಸ್ಟ್ರಾಂಗ್ ಆಗಿ ಹೀಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಕಾಂಪೌಂಡ್ ಅನ್ನೋದು. ಈ ಕಾಂಪೌಂಡ್ ಅನ್ನೋದು ನಮ್ಗೆ ಸಿಗುತ್ತೆ ಟೂ ಎಲಿಮೆಂಟ್ಸ್ ನ ಹೀಟ್ ಮಾಡಿದ್ರೆ. ಓಕೆನಾ, ಸೊ ಆಸ್ ಟೋಟಲಿ ಡಿಫ್ರೆಂಟ್ ಪ್ರಾಪರ್ಟೀಸ್. ಓಕೆ, ಕಂಪೇರ್ ಟು ಕಂಬೈನಿಂಗ್ ಎಲಿಮೆಂಟ್ಸ್. ಈ ಕಂಬೈನಿಂಗ್ ಎಲಿಮೆಂಟ್ಸ್ ಗೆ ಕಂಪೇರ್ ಮಾಡಿದ್ರೆ ಇವುಗಳಿಗೆ ಟೋಟಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ಓಕೆ, ಕಾಂಪೋಸಿಷನ್ ಆಫ್ ದ ಕಾಂಪೌಂಡ್ ಇಸ್ ದ ಸೇಮ್ ಆಲ್ತ್ರೋ. ಈ ಎಲ್ಲಾದ್ರಲ್ಲೂ ಕಾಂಪೋಸಿಷನ್ ಅನ್ನೋದು ಓಕೆ ಎಲ್ಲಾ ಕಡೆನೂ ನೋಡಿ. ಓಕೆ, ಫಸ್ಟ್ ಇಂದ ಸ್ಟಾರ್ಟಿಂಗ್ ಎಲ್ಲ ಫುಲ್ಲು ಒಂದೇ ಇದೆ, ಸೇಮ್ ಆಗಿದೆ ಅಲ್ವಾ. ಸೊ ವಿ ಅಬ್ಸರ್ವ್ ದ ಟೆಕ್ಸ್ಚರು ಮತ್ತೆ ಕಲರ್ ಆಫ್ ದ ಕಾಂಪೌಂಡ್ ಅನ್ನೋದು ಸಹ ಸೇಮ್ ಇದೆ ಅಲ್ವಾ. ಟೆಕ್ಸ್ಚರು ಮತ್ತೆ ಏನು ಕಲರ್ ಅನ್ನೋದು ಸಹ ಥ್ರೂ ಔಟ್ ಈ ಎ ಮತ್ತೆ ಬಿ ಅಲ್ಲಿ ಸೇಮ್ ಇದೆ ಅಲ್ವಾ. ಸೊ ಇಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ, ಫಸ್ಟ್ ನಾವು ಸ್ಟಾರ್ಟಿಂಗ್ ಎಲಿಮೆಂಟ್ ಅನ್ನೋದು ಓಕೆ ಎಲಿಮೆಂಟ್ಸ್ ಅನ್ನೋವು ಸೇಮ್ ಆಗಿದೆ, ಬಟ್ ಬರ್ತಾ ಬರ್ತಾ ನಮ್ಗೆ ಎ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಆಗ್ತಾ ಇದೆ, ಫಿಸಿಕಲ್ ಚೇಂಜಸ್ ಆಗ್ತಾ ಇದೆ, ಬಿ ಅಲ್ಲಿ ಕೆಮಿಕಲ್ ಚೇಂಜಸ್ ಆಗ್ತಾ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ, ಅಂಡ್ ನೆಕ್ಸ್ಟ್ ನಾವು ಡಿಫ್ರೆನ್ಸಸ್ ಬಿಟ್ವೀನ್ ನೋಡೋಣ. ಓಕೆ, ಡಿಫ್ರೆನ್ಸಸ್ ಬಿಟ್ವೀನ್ ಮಿಕ್ಸ್ಚರ್ ಅಂಡ್ ಕಾಂಪೌಂಡ್ ಏನು ಡಿಫ್ರೆನ್ಸಸ್ ನೋಡ್ಬೋದು ನಾವಿಲ್ಲಿ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಡಿಫ್ರೆಂಟ್ ಇಸ್ ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಓಕೆ ಜಸ್ಟ್ ಮಿಕ್ಸ್ ಟುಗೆದರ್ ಟು ಫಾರ್ಮ್ ಎ ಮಿಕ್ಸ್ಚರ್ ಅಂಡ್ ನೋ ನ್ಯೂ ಕಾಂಪೌಂಡ್ ಇಸ್ ಫಾರ್ಮ್ಡ್. ಇಲ್ಲಿ ನಾವು ಏನನ್ನ
ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ ನ ಜಸ್ಟ್ ಮಿಕ್ಸ್ ಮಾಡ್ತಿದೀವಿ ಓಕೆನಾ ಟುಗೆದರ್ ಟು ಫಾರ್ಮ್ ಎ ಮಿಕ್ಸ್ಚರ್ ನ ಫಾರ್ಮ್ ಮಾಡೋದಕ್ಕೆ ನಾವು ಇಲ್ಲಿ ಎಲಿಮೆಂಟ್ಸ್ ನ ಅಥವಾ ಕಾಂಪೌಂಡ್ಸ್ ನ ಇಲ್ಲಿ ನಾವು ಮಿಕ್ಸ್ ಮಾಡ್ತಿದೀವಿ ಅಂಡ್ ಇಲ್ಲಿ ಯಾವುದೇ ರೀತಿ ಬೇರೆ ಕಾಂಪೌಂಡ್ ನ್ಯೂ ಕಾಂಪೌಂಡ್ ಅನ್ನೋದು ಇಲ್ಲಿ ನಮಗೆ ಫಾರ್ಮ್ ಆಗ್ತಾ ಇಲ್ಲ ಓಕೆ ಸೊ ಇಲ್ಲಿ ನೋ ನ್ಯೂ ಕಾಂಪೌಂಡ್ ಅಂತ ಹೇಳ್ಬೋದು is formed ಅಂತ ಹೇಳ್ಬೋದು ಓಕೆ ಇಲ್ಲಿ ಎಲಿಮೆಂಟ್ಸ್ ಅನ್ನೋದು ರಿಯಾಕ್ಟ್ ಆಗ್ತಾ ಇದೆ ಟು ಗಿವ್ ಅ ನ್ಯೂ ಕಾಂಪೌಂಡ್ ಓಕೆ ಎಲಿಮೆಂಟ್ಸ್ ವಿಲ್ ಗಿವ್ ನ್ಯೂ ಕಾಂಪೌಂಡ್ಸ್ ಇಲ್ಲಿ ವೇರಿಯಬಲ್ ಕಾಂಪೋಸಿಷನ್ ಅಲ್ಲಿ ಇರುತ್ತೆ ಮಿಕ್ಸ್ಚರ್ಸ್ ಆಸ್ ವೇರಿಯಬಲ್ ಕಾಂಪೋಸಿಷನ್ ಇಲ್ಲಿ ವೇರಿಯಬಲ್ ಮಿಕ್ಸ್ಚರ್ಸ್ ಅನ್ನೋದು ವೇರಿಯಬಲ್ ಕಾಂಪೋಸಿಷನ್ ಇರುತ್ತೆ ವೇರಿಯಬಲ್ ಕಾಂಪೋಸಿಷನ್ and ಇಲ್ಲಿ ಕಾಂಪೋಸಿಷನ್ ಆಫ್ ಈಚ್ ನ್ಯೂ ಮಿಕ್ಸ್ಚರ್ ಇಸ್ ಆಲ್ವೇಸ್ ಫಿಕ್ಸ್ಡ್ ಆಗಿರುತ್ತೆ ಓಕೆ ಇಲ್ಲಿ ವೇರಿಯಬಲ್ ಆಗಿರುತ್ತೆ ಬಟ್ ಇಲ್ಲಿ ಕಾಂಪೋಸಿಷನ್ ಅನ್ನೋದು ಈಚ್ ಕಾಂಪೌಂಡ್ ಗೆ ಫಿಕ್ಸ್ ಆಗಿರುತ್ತೆ ಓಕೆ ಕಾಂಪೋಸಿಷನ್ ಇಸ್ ಹಿಯರ್ ಫಿಕ್ಸ್ಡ್ ಓಕೆನಾ ಇಲ್ಲಿ ವೇರಿಯಬಲ್ ಅಂಡ್ ಮಿಕ್ಸ್ಚರ್ ಶೋಸ್ ದ ಪ್ರಾಪರ್ಟೀಸ್ ಆಫ್ ಎ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್ ಯಾವುದು ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್ ಇರುತ್ತೋ ಅದಕ್ಕೆ ಪ್ರಾಪರ್ಟೀಸ್ ಈ ಮಿಕ್ಸ್ಚರ್ಸ್ ಅನ್ನೋದು ತೋರಿಸ್ತಾ ಇರುತ್ತೆ ಓಕೆ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸ್ ಇಲ್ಲಿ ತುಂಬಾ ಬೇರೆ ಪ್ರಾಪರ್ಟೀಸ್ ತೋರಿಸ್ತಾ ಇರುತ್ತೆ ಓಕೆ ಡಿಫರೆಂಟ್ ಪ್ರಾಪರ್ಟೀಸ್ ಇಲ್ಲಿ ಡಿಫರೆಂಟ್ ಪ್ರಾಪರ್ಟೀಸ್ ಅನ್ನೋದು ನಮಗೆ ತೋರಿಸ್ತಾ ಇರುತ್ತೆ ಓಕೆ ಅಂಡ್ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನೋದು ಸೆಪರೇಟ್ ಮಾಡಬಹುದು ಓಕೆನಾ ಈಸಿಲಿ ಬೈ ಫಿಸಿಕಲ್ ಮೆಥಡ್ ಇಲ್ಲಿ ಫಿಸಿಕಲ್ ಮೆಥಡ್ ನ ಯೂಸ್ ಮಾಡಿಕೊಂಡು ನಾವು ಈ ಕಾನ್ಸ್ಟಿಟ್ಯೂಯೆಂಟ್ಸ್ ನ ನಾವು ಸೆಪರೇಟ್ ಮಾಡಬಹುದು ಮಿಕ್ಸ್ಚರ್ಸ್ ಅಲ್ಲಿ ಬಟ್ ಕಾಂಪೌಂಡ್ಸ್ ಅಲ್ಲಿ ನಾವು ಏನು ಸೆಪರೇಟ್ ಮಾಡಬಹುದು ಬೈ ಕೆಮಿಕಲ್ ಆರ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ಓಕೆ ಕೆಮಿಕಲ್ or electrochemical reactions ಇಂದ ಓಕೆ ಇನ್ನು ಇಲ್ಲಿ ಮಿಕ್ಸ್ಚರ್ಸ್ ಅನ್ನೋದನ್ನ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸಸ್ ಆಗಿ ನಾವು ಈ ಕಾನ್ಸ್ಟಿಟ್ಯೂಯೆಂಟ್ ಸಬ್ಸ್ಟೆನ್ಸಸ್ ನ ನಾವು ಸೆಪರೇಟ್ ಮಾಡಬಹುದು ಈಸಿಯಾಗಿ ಬೈ ಫಿಸಿಕಲ್ ಮೆಥಡ್ಸ್ ಇಂದ ಇಲ್ಲಿ ಫಿಸಿಕಲ್ ಮೆಥಡ್ ನಾವು ಯೂಸ್ ಮಾಡೋಗಿಲ್ಲ ಆಗೋದು ಇಲ್ಲ ಓಕೆ ಸೊ ಅದಕ್ಕೆ ನಾವು ಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ನಾವಲ್ಲಿ ಸೆಪರೇಟ್ ಮಾಡಬಹುದು ಓಕೆ ಸೊ ಇಲ್ಲಿಗೆ ಈಸ್ ಮ್ಯಾಟರ್ ಅರೌಂಡ್ ಹರ್ಸ್ ಪ್ಯೂರ್ ಅನ್ನೋ ಚಾಪ್ಟರ್ ಮುಗಿತಾ ಇದೆ ಓಕೆ ನೆಕ್ಸ್ಟ್ ಚಾಪ್ಟರ್ ನಾವು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನೋಡೋಣ ಓಕೆ